ಸರ್ ಇನ್ನೊಂದು ಆರೋಪನು ಏನಂದ್ರೆ ಈ ಸರ್ಕಾರ ಅಹಿಂದ ಪರ ಸರ್ಕಾರ, ಇಲ್ಲಿ ಲಿಂಗಾಯತ ನಾಯಕರುಗಳಿಗೆ ಅಷ್ಟು ಮಾನ್ಯತೆ ಇಲ್ಲ, ಬಿಜೆಪಿಯಲ್ಲಿ ಇದ್ದಷ್ಟು ಅಂತ ಈ ತರದ್ದು ಒಂದು ಚರ್ಚೆ ಇದೆ ಸರ್ ಕಾಂಗ್ರೆಸ್ ಪಕ್ಷ ಮತ್ತು ಈ ಸರ್ಕಾರದ ಬಗ್ಗೆ. ನೋಡ್ರಿ, ಅತಿ ಹೆಚ್ಚು ಈಗ ನೋಡಿ ಅಲ್ಲಿ DCM ಕೊಡಬೇಕು ಲಿಂಗಾಯತರಿಗೆ ಅಂತ ಒಂದು ಚರ್ಚೆ ಇತ್ತು, ಅದು ಏನು ಕೊಡ್ಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೂ ಒಂದು ಪ್ರಾಶಸ್ತ್ಯ ಅಂತ ಹೇಳೋದು DCM ಕೊಡೋದ್ರಿಂದ ರಾಜಕೀಯವಾಗಿ ಲಾಭ ಆಗ್ತದೆ ನಾ ಏನೂ ತಿಳ್ಕೊಂಡಿಲ್ಲ. ಆ ವ್ಯಕ್ತಿಗಳಿಗೆ ಲಾಭ ಆಗ್ತದೆ, ಆ ವ್ಯಕ್ತಿಗಳಿಗೆ ಒಂದು ಸ್ಟೇಟಸ್ ಬರ್ತದೆ. ಆದ್ರೂ ಒಂದು ಪ್ರಾಶಸ್ತ್ಯ. ನಾನು ಮುಖ್ಯಮಂತ್ರಿ ಇದ್ದಾಗ ಇಬ್ಬರು DCM ಇದ್ದರು. ಅದು ನಮ್ಗೆ ಇಲೆಕ್ಷನ್ದಾಗಲ್ಲಿ ಎಲೆಕ್ಟ್ರಕಲ್ ಏನೋ ಬೆನಿಫಿಟ್ ಆಯ್ತನೋ ಇಲ್ಲ. ಯಡಿಯೂರಪ್ಪನವರು ಅವರ ಅಂಡರ್ ಒಳಗೆ 3 ಜನ DCM ಇದ್ದರು, ಎಲೆಕ್ಟ್ರಲ್ ಲಾಭ ಆತನೋ ಇಲ್ಲ. ನೋಡ್ರಿ, ಇವೆಲ್ಲ ಆ ವ್ಯಕ್ತಿಗಳಿಗೆ ಸ್ಟೇಟಸ್ ಕೊಡ್ಲಿಕ್ಕೆ ಅಷ್ಟೇ ಮಾತ್ರ ಸೀಮಿತ ಇರುವಂಥದ್ದು. ಹೀಗಾಗಿ ಇವತ್ತು ಆ ಬೇಡಿಕೆ ಅದಕ್ಕೆ ಬಿಡ್ರಿ, ಅಲ್ಲಿ ಪಾರ್ಟಿಯಾಗಿದ್ದಾಗ ನಾನು ಹೇಳಿದ್ದೀನಿ ಈ DCM ಬಗ್ಗೆ ಯಾಕೆ ಇದನ್ನು ಡಿಸ್ಕಸ್ ಮಾಡೋಕೆ ಹೋಗ್ತೀನಿ ಇಷ್ಟೆಲ್ಲ ಅಂತ ಅವತ್ತು ಹೇಳಿದ್ದೀನಿ ನಾನು ಕೆಲವರಿಗೆ ಸಿಕ್ಕಾಗ, ಲೀಡರ್ಸ್ ಸಿಕ್ಕಾಗ. ಅವನ್ನೆಲ್ಲ ಬಿಟ್ಬಿಡ್ರಿ ಪಾಸ್, ಸರ್ಕಾರ ಸ್ಮೂತಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ. ಸರ್ ಈ ಅಹಿಂದ ವರ್ಗಕ್ಕೆ ಇದ್ದಷ್ಟು ಮಾನ್ಯತೆ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರಿಗೆ ಸಿಗ್ತಾ ಇದೆಯಾ ಸರ್ ನಿಮ್ಮ ಪ್ರಕಾರ? ನೋಡಿ, ಅತಿ ಹೆಚ್ಚು ಲಿಂಗಾಯತ ರಾಶಿ ಬಂದದ್ದು ಅಲ್ಲೇ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಇವತ್ತು ಈ ಅಹಿಂದ ಪರವಾಗಿದ್ದೇನೋ ವಿರುದ್ಧ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು ಎಲ್ಲ ವರ್ಗದ ಶಾಸಕರಲ್ಲಿ ಆರಿಸಿ ಬಂದಿದ್ದಾರೆ. ಸರ್ ಈಗ ಅಹಿಂದ ವರ್ಗ ಈಗ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದೆ, ಈ ಮೀಸಲಾತಿಯನ್ನು ಒಪ್ಕೋಬೇಕು, ಇತ್ತೀಚೆಗೆ ಆದಂಥ ಕಾಂತರಾಜು ವರದಿಯನ್ನು ಒಪ್ಕೋಬೇಕು ಅಂತ ತಮ್ಮ ಸ್ಟ್ಯಾಂಡ್ ಏನಿದೆ ಸರ್ ಇದ್ರ ಬಗ್ಗೆ? ಅದನ್ನು ಪಕ್ಷದೊಳಗೆ ನಾನು ಈಗ ಹೊಸದಾಗಿ ಈಗ ಭಾರತೀಯ ಜನತಾ ಪಾರ್ಟಿ ನಾಳೆ ಕಾರ್ಯಕಾರಿ ಮೀಟಿಂಗ್ ಹೊಸದಾಗಿ ಹೆಂಗೆ ಸರ್ ನೀವು ಇರ್ಬೋದು ರೀ, ನಾವು ಇರ್ಬೋದು. ಈಗ ಮೀಸಲಾತಿಗೆ ಹಿಂದುಳಿದ ವರ್ಗದವ್ರು ಮೀಸಲಾತಿ ಕೊಡಬೇಕನ್ನೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಎಂದೂ ವಿರೋಧ ಮಾಡೇ ಇಲ್ಲ. ಎಲ್ಲ ಸಾರ ವಿಚಾರ ಮಾಡಿಕೊಂಡು ವೈಜ್ಞಾನಿಕವಾದಂಥ ಒಂದು ಸಮೀಕರಣ ಆಗಬೇಕು ಅನ್ನುವಂಥದ್ದು ಹಿಂದೆ. ಹೀಗಾಗಿ ಮೀಸಲಾತಿಗೆ ವಿರೋಧ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, BJPಗೆ ಸೇರ್ಪಡೆ ಆದ ನಂತರ ಮುಂದಿನ ಈ ದಿನಗಳಲ್ಲಿ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅಂತ ಹೇಳುವಂಥ ಯಾವುದಾದ್ರೂ ಒಂದು ವಿಚಾರಗಳ ಬಗ್ಗೆ ತಮ್ಮ ತೀರ್ಮಾನ ಏನಾದರೂ ಇದೆಯಾ ಸರ್? ರಾಜಕೀಯವಾಗಿ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅಥವಾ ಏನಾದರೂ ಒಂದು ಲಕ್ಷ್ಯ ಇಟ್ಕೊಂಡಿದ್ದೀರಾ ಸರ್? ಇಲ್ಲ, ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಒಳ ಹೊರಗೆ ಮೊದಲಿಂದ ಗುರ್ತಿರೋವಂಥ ವ್ಯಕ್ತಿ. ಹೀಗಾಗಿ ನಂದು ಒಂದೇ ಒಂದು ಗುರಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ ಮತ್ತು ಇಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಹೆಚ್ಚಿನ ಒಂದು ಬಲಾಢ್ಯತೆ ಕೊಟ್ಟು ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮದು ಏನು ಅಳಿಲು ಸೇವಿದೆ ಅದು ಮಾಡೋದಷ್ಟೇ ನಂದು. ಓಕೆ ಜಗದೀಶ್ ಶೆಟ್ಟರ್ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.